ಫೈನಲಿ ಇಲ್ಲಿ ಯಾವುದೋ ಹೋಟ್ಲು ಕರ್ಕೊಂಬಂದ ತಿನ್ನೋಣವ ಅಂತ. ಗೈಸ್ ಬರುವಾಗ ಬ್ಯಾಲೆನ್ಸೇ ನೋಡ್ಕೊಂಡಿಲ್ಲ, ಹಂಗೆ ಬಂದುಬಿಟ್ಟಿದ್ದೀನಿ. ತಲೆ ಮೇಲೆ ನೀರು ಹಾಕಿದ್ರೆ ಕುರಿ ತಲೆ ಅಲ್ಲಾಡ್ಸೋದಂತ, ಇವನು ತಲೆ ಮೇಲೆ ನೀರು ಹಾಕಿದ್ರೆ ಆಡಿಸ್ತಾ ಇಲ್ಲ. ಏನು ಏನು ಜನ ಇದ್ದೀರೋ ಗೈಸ್ ನೋಡಿ, ನಮ್ಮ ಪೋಲಾಡ್ ಬಾಟ್ಲು ಓಪನ್ ಮಾಡ್ತಾನೆ ಇವಾಗ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂದರೆ, ನಾನು ಪೋಲಾಡ್ನ ಎಲ್ಲ ಆಚೆ ತಿನ್ನೋಕೆ ಹೋಗೋಣ ಬಾರೋ ಅಂತ ಕರೆದಿದ್ದೀನಿ. ಸೊ ಅವ್ನು ಬರ್ತಾಯಿದ್ದಾನೆ. ಅವನೇನಂದರೆ ಒಂದು ಸ್ವಲ್ಪ ಕಂಜೂಸ್ ನನ್ನ ಮಗ, ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಸೊ ನನ್ನ ಹತ್ರ ಇವಾಗ ಹೆಂಗಿದ್ರು ನನ್ನ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ, ಕ್ಯಾಶ್ ಇದೆ ಬ್ಯಾಲೆನ್ಸ್ ಇಲ್ಲ. ಸೊ ನಾನು ಕ್ಯಾಶ್ ತೊಗೊಂಡು ಹೋಗಿರ್ತೀನಿ ಎಮರ್ಜೆನ್ಸಿಗೆ. ಅವನ ಹತ್ರ ಇವತ್ತು ಬಿಲ್ ಪೇ ಮಾಡಿಸ್ಬೇಕಂತ ನಾನು ಸ್ಕೆಚ್ ಹಾಕಿದ್ದೀನಿ. ನೋಡೋಣ ಅಲ್ಲಿ ಹೋಗ್ಬಿಟ್ಟು ನಾನು ಅಮೌಂಟ್ ಇಲ್ಲ, ನಾನು ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ ಹಂಗೆ ಅಂತ ಸುಮ್ಮನೆ ಏನೋ ಡೌ ಮಾಡ್ತೀನಿ. ನೋಡೋಣ ಅವ್ನು ಪೇ ಮಾಡ್ತಾನೆ ಇಲ್ವಾ ಅಂತ ನೋಡೋಣ ಅಂತ, ಇದು ಸುಮ್ಮನೆ ಒಂದು ಪ್ರ್ಯಾಂಕ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಅವ್ನು ಪೇ ಮಾಡಿದ್ರೆ ನಾನೇನು ಹೇಳೋಕ್ಕೆ ಹೋಗಲ್ಲ, ಬ್ಲಾಗ್ ನೋಡಿದಾಗ ಅವ್ನಿಗೆ ಶಾಕ್ ಆಗುತ್ತೆ. ಸೊ ಬನ್ನಿ, ಅವ್ನು ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬರ್ತಾಯಿದ್ದೆ ನಾನು ಆಲ್ರೆಡಿ ಆನ್ ದ ವೇ. ನೋಡಿ ಹೆಂಗಿರುತ್ತೆ ಅಂತ, ಬ್ಲಾಗ್ ಮಜಾ ಇರುತ್ತೆ. A few moments later. ಏನ್ರಿ ವೈಟ್ ಫೇಸ್ ಹೀರೋ? ಹಾಂ, ಏನು ಸಮಾಚಾರ? ಲಾಕ್ಡೌನ್ ಆಗುತ್ತಂತಲ್ಲೋ, ನನಗಿದ್ರು ಚಿಂತೆ ಆಗೈತೆ. ನೀನು ಒಳ್ಳೆ ಗೈಸ್ ನೋಡಿ, ಗರ್ಲ್ ಫ್ರೆಂಡ್ ಜೊತೆ ಹೋಗ್ಬೇಕಿತ್ತು ನಾನು ನೈಟ್ ಔಟು, ಇವನ ಜೊತೆ ಹೋಗ್ತಾ ಇದ್ದೀನಿ. ಅಟ್ಲೀಸ್ಟ್ ನೀನಾದರೂ ಮದುವೆ ಆಗೋ. ಅಲ್ಲನೋ ನಿಮ್ಮ ಹುಡುಗಿ ಜೊತೆ ನಾನು ಬರಲ್ಲಪ್ಪ, ಅಪಾರ್ಥ ಮಾಡ್ಕೊಬೇಡ. ಅಲ್ಲ ನೀನು ಹೇಳಿದ ಹಂಗಿತ್ತು, ಅಪಾರ್ಥ ಮಾಡ್ಕೊಬೇಡ. ನಿಮ್ಮ ಹುಡುಗಿ ಜೊತೆ ನೀನೇ ಹೋಗು, ನಾನು ಬರಲ್ಲ. ಹಾಂ, ತಾಯಿ ಸಮಾನನೇ. ಸೊ ಅವ್ರ ಜೊತೆ ಆದರೂ ನೀನು ಹೋಗೋ, ಅವಾಗ ನಾನು ನಿನ್ನ ಕರೆಯೋದು ಬಿಡ್ತೀನಿ ಅಂತ ಹೇಳಿದೆ. ಸೊ ಗೈಸ್ ನೋಡಿ, ನಮ್ಮ ಪೋಲಾಡ್ ಜೊತೆ ಇವಾಗ ಮಲ್ಲೇಶ್ವರಂ ಸ್ಟ್ರೀಟ್ ಎಂಟ್ರಿ ಕೊಟ್ಟಿದ್ದೀನಿ. ಸೊ ವಿತೌಟ್ ಹೆಲ್ಮೆಟ್ ಅಂತ ಅಪಾರ್ಥ ಮಾಡ್ಕೊಬೇಡಿ, ಯಾಕಂದರೆ ಇಲ್ಲೆಲ್ಲ ಲೋಕಲ್, ನಾವು ಅಂದರೆ ಲೋಕಲ್ ಡೈಲಾಗ್ ಹೇಳಬೇಡ ಯಾವಾಗಲೂ, ಅಂದರೆ ಇಲ್ಲೇ ಹತ್ರನೇ ಇರೋದು ಅಂಗಡಿ, ಅದಕ್ಕೆ. ಸೊ ಇವನ ಜೊತೆ ಸೇರಿ ನಾನು ಬ್ಯಾಡ್ ವರ್ಡ್ಸ್ ಅವಾಗ ಕಲಿತೀನಿ, ಸ್ವಲ್ಪ ಮಾತಾಡ್ಬಿಡ್ತೀನಿ, ತಪ್ಪು ತಿಳ್ಕೊಬೇಡಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಮಲ್ಲೇಶ್ವರಂ. ಇಲ್ಲಿ ಬಂದರೆ ಒಂಥರ ಖುಷಿ ಆಗುತ್ತೆ ಗೈಸ್, ಒಂಥರ ತಂಪಿರುತ್ತೆ, ಏನೋ ಒಂಥರ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಈ ಕಡೆ ಎಲ್ಲ ಬಂದರೆ. ಇಂಥವ್ರು ಬಂದರೆ ಬೇರೆನೇ ನೋಡ್ತಾ ಇರ್ತಾರೆ, ನೇಚರ್ ಎಂಜಾಯ್ ಮಾಡಲ್ಲ, ಬೇರೆದನ್ನ ನೋಡ್ತಾ ಇರ್ತಾರೆ. ನೋಡಿ ಪೋಲಾಡು ಫಿಶ್ ತೊಗೊಳಕ್ಕೆ ಬಂದವನು ಅವ್ರ ಅಮ್ಮನಿಗೆ. ಮಚ್ಚ ಯಾವುದೋ ಹೇಳಿದೆ, ಯಾವುದು ನೋಡಿ ಗೈಸ್, ಫಿಶ್ ಬೇಯ್ತದೆ ಗೈಸ್. ನಮ್ಮ ಪೋಲಾಡು ಚಿಕನ್ಗಿಂತ ಫಿಶ್ಶೇ ಜಾಸ್ತಿ ತಿಂತಾನಂತೆ. ಸೊ ಮಚ್ಚ ನಾನು ನಿಂಗೊಂದು ಕ್ವಶನ್ ಕೇಳ್ತೀನಿ, ಫಿಶ್ ತಿನ್ನೋರೆಲ್ಲ ತುಂಬ ಚುರುಕಿರ್ತಾರೆ. ಸೊ ನಾನೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ ನೋಡೋಣ ಆಯಿತಾ? ವರ್ಷದಲ್ಲೇ ಎಷ್ಟು ಸೆಕೆಂಡ್ ಇರುತ್ತೆ? ಹಾಂ, ವರ್ಷದಲ್ಲೇ ಎಷ್ಟು ಸೆಕೆಂಡ್ ಇರುತ್ತೆ? ಶಾಕ್ ಆಯ್ತಾ? ಆಗಿರಲೇಬೇಕು. ಅಯ್ಯೋ ಲೈ, ಎಷ್ಟು ಸೆಕೆಂಡ್ ಇರುತ್ತೆ ವರ್ಷದಲ್ಲಿ? 60 ಸೆಕೆಂಡ್. ಹಾಂ, 1 ನಿಮಿಷದಲ್ಲಿ 60 ಸೆಕೆಂಡು. ಅಯ್ಯೋ ಅಲ್ಲಿ ನೋಡು, ಫಿಶ್ ನೋಡು. ಅಲ್ಲ ಫಿಶ್ ತಿನ್ನೋರು ತುಂಬ ಚುರುಕಿರ್ತಾರೆ. ಸೊ ಇವನು ಯಾವಾಗಲೂ ತಿಂತೀನಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಕರ್ಕೊಂಬಂದಿದ್ದಾನೆ ಇಲ್ಲಿ ಫಿಶ್ ಹತ್ರ. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ, ವರ್ಷದಲ್ಲಿ ಎಷ್ಟು ಸೆಕೆಂಡ್ ಇರುತ್ತೋ? ಹಾಂ, ಸುಮ್ಮನಿರೋ, ಯಾಕೋ. ಓಕೆ ಗೈಸ್, ನಾನು ಆನ್ಸರ್ ಹೇಳೋಕ್ಕೆ ಹೋಗಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ? ಏನಂತ್ಯಾ? ಮಾಡಿ ಕಮೆಂಟ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ ಕಮೆಂಟ್ ಮಾಡಿ. ಗೈಸ್ ಅವ್ನು ಮೀನು ತೊಗೊಳಕ್ಕೆ ಬಂದ, ಎಷ್ಟೊತ್ತಾಯಿತು, ಹತ್ರ ಒಂದು ಅರ್ಧ ಗಂಟೆ ಅಂತೂ ಆಗಿದೆ. ಈಗ ಅಲ್ಲಾಡಿಸ್ಕೊಂಡ್ಬರ್ತಾವನೆ ನೋಡಿ. ಹಾಂ ಲೋ ಮಚ್ಚ, ಅರ್ಧ ಗಂಟೆ ಇಲ್ಲೇ ಕಳೆದ್ಬಿಟ್ಟಲ್ಲ ನಾವು. ಏನು ಜನ ಅವ್ರಲ್ಲೇ. ಫೈನಲಿ ಇಲ್ಲಿ ಯಾವುದೋ ಹೋಟ್ಲು ಕರ್ಕೊಂಬಂದ ತಿನ್ನೋಣವ ಅಂತ. ಗುಂಡ್ಲುಪೇಟೆ ಕಬಾಬ್ ಅಂತೆ, ಟೇಸ್ಟ್ ಮಾಡೋಣ ಇದೆ. ಸರಿ, ಪಲಾವ್ ಅಂತೆ, ಬನ್ನಿ ನೋಡೋಣ. ಹೇಳಪ್ಪ, ಮೆನ್ಯೂ ನೋಡ್ತಾವೆ ನೋಡಿ ಗೈಸ್. ಮಚ್ಚ ಅಲ್ಲಿ ಕನ್ನಡದಲ್ಲಿ ಇರೋದು ಓದು ನೋಡೋಣ. ಸರಿ, ಇಂಗ್ಲೀಷಲ್ಲಿ ಇದೆಯಲ್ಲ ಓದು, ಓದು ನೋಡೋಣ ಏನೇನಿದೆ ಅಂತ. ಮೈಲ್ ಹತ್ರ ಬಾ, ಇದು ಇಲ್ಲಿ ಕೆಳಗೆ ಬರ್ದಿದ್ದಾರಲ್ಲ ವೈಟ್ ಪೇಪರಲ್ಲೇ. LPG ಗ್ಯಾಸ್ ಕೊರತೆ ಕಾರಣದಿಂದ ಮೊಟ್ಟೆಗಳನ್ನು ತಾತ್ಕಾಲಿಕವಾಗಿ ಲಭ್ಯ ಇರುವುದಿಲ್ಲ. ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು. ಪರವಾಗಿಲ್ಲ, ಕನ್ನಡ ಓದ್ತಾನೆ ಗೈಸ್. ನಾನು ಇಷ್ಟು ದಿನ ಕನ್ನಡ ಓದೋಕ್ಕೆ ಬರಲ್ಲ ಅಂದ್ಕೊಂಡಿದ್ದೆ ನನಗೆ. ಓಕೆ ಬಾ, ಇಲ್ಲಿ ಆರ್ಡ್ರ್ ಮಾಡು ಗೈಸ್. ಜ್ಯೂಸ್ ಎಲ್ಲ ತೊಗೊತವನು, ವಿಷಯ ಗೊತ್ತಾದರೆ ಫುಲ್ಲು ಶಾಕ್ ಆಗ್ತಾನೆ, ಎದೆ ಹೊಡ್ಕೊಂಡು ಹೋಗ್ಬಿಡ್ತಾನೆ ಪಾಪ. ಮಚ್ಚ ನಿಮ್ಮ ಕರೆ
ಇದೆಲ್ಲ ಏನಪ್ಪ ಅದೇನೋ ದೇವ್ರ ಪೂಜೆ ಮಾಡಿ ಕುರಿನ ಕಡಿತಾ ಇರ್ತಾನೆ ಊರ ಹಬ್ಬಕ್ಕೆ. ಹಾಂ ಹೌದು. ಆ ತಲೆ ಆಡಿಸಿದ್ರೆ ಮತ್ತೆ ಕಡಿಯೋದಾ? ಏನೋ ಇದು ಹೊಸ ಜ್ಯೂಸು. ಆ ತಲೆ ಆಡಿಸುತ್ತಾನ ನಿಜ ಕುರಿ. ನಾನು ಇದುವರೆಗೂ ಅಬ್ಸರ್ವ್ ಮಾಡಿಲ್ಲಪ್ಪ ಅದನ್ನೆಲ್ಲ. ತಲೆ ಮೇಲೆ ನೀರು ಎಲ್ಲನೂ ಆಡ್ಸೋದು. ನಿನ್ನ ತಲೆ ಮೇಲೆ ನೀರು ಹಾಕಿದ್ರೆ ನೀನು ಆಡ್ಸಲ್ವೇನೋ? ನೀನು ಆಡಿಸ್ತಾ ಇಲ್ಲ. ನಾನೇನು ಕುರಿ ಮಾಡ್ಬಿಟ್ಟೆ ನನ್ನೇ. ನೋಡಿ ಗೈಸ್, ತಲೆ ಮೇಲೆ ನೀರು ಹಾಕಿದ್ರೆ ಕುರಿ ತಲೆ ಅಲ್ಲಿ ಆಡಿಸುತ್ತಂತ. ಇವನು ತಲೆ ಮೇಲೆ ನೀರು ಹಾಕಿದ್ರೆ ಆಡಿಸ್ತಾ ಇಲ್ಲ. ನಾನು ಸಿನಿಮಾ ಸಿನಿಮಾ ಏನು ಸಿನಿಮಾ. ಗೈಸ್ ನೋಡಿ, ನಮ್ಮ ಪೊಲಾಡ್ ಬಾಟ್ಲು ಓಪನ್ ಮಾಡ್ತಾನೆ ಇವಾಗ. ಆಗಿಲ್ಲ ಹಾಂ ಕಮಾನ್, ಎಷ್ಟು ಓದಬೇಕು ಆಯ್ತಲ್ವ ಇದು? ಲೇ ಹಾಂ ಶಬಾಷ್ ಶಿವ. ಸೊ ಗೈಸ್, ನನಗೆ ಚಿಕ್ಕ ವಯಸ್ಸಿಂದ ಒಂದು ದೊಡ್ಡ ಪ್ರಶ್ನೆ ಉಳ್ಕೊಂಡಿದೆ ತಲೆಯಲ್ಲಿ. ಏನಂದರೆ, ಸೊ ನೋಡಿ ಇಲ್ಲಿ ಇದು ಗೋಲಿ ಸೋಡಾ ಇದೆಯಲ್ಲ, ಇದು ಪ್ರೆಸ್ ಮಾಡಿದ ತಕ್ಷಣ ಗೋಲಿ ಒಳಗೆ ಹೋಗ್ಬಿಡುತ್ತೆ. ಲಾಸ್ಟಿಗೆ ಗೋಲಿ ತೆಗಿತಾರೆ ಇಲ್ಲ ಬಾಟ್ಲನ್ನು ಬಿಸಾಕ್ತಾರ? ಬಾಟ್ಲೆಲ್ಲ ಬಿಸಾಕಲ್ಲ, ಏರ್ ಫಿಲ್ ಮಾಡಿದ್ರೆ ಮೇಲೆ ಬರುತ್ತೆ. ಏರ್ ಫಿಲ್ ಮಾಡಿದ್ರೆ ಮೇಲೆ ಬರುತ್ತಂತೆ. ದಡ್ಡಿ ಮುಂಡಾಗೋದಿತ್ತಲ್ಲ ಹಿಂಗೆ ಬಕ್ಸ್ ನೋಡ್ಲಾ ಮುಡಿಯೋದನ್ನೆಲ್ಲ ಕಲ್ತಿಯಲ್ಲ. ಗೈಸ್ ನೋಡಿ, ನಮ್ಮ ಪೊಲಾಟ್ ಜ್ಯೂಸ್ ಚಲ್ಬಿಟ್ಟ. ಇಲ್ಲ ಚೆಲ್ದವ್ರು ಯಾರು ಡಬ್ಬನ ನೋಡಿ ಗೈಸ್, ಇಂಥದ್ದೇ ಮಾಡೋದು ಬರೀ ಇವನು. ನೋಡಿದ್ರೆ ಬೈತವ್ರು ನೀನು ಯಾರು. ಹಾಂ, ಇಂಥದ್ದೇ ಮಾಡೋದು ಬರೀ. ನೋಡಿ ಇಲ್ಲೆಲ್ಲ ಚಲ್ಬಿಟ್ಟವನೇ. ಸೊ ಗೈಸ್, ಫೈನಲಿ ಬಂತು ಬಿರಿಯಾನಿ, ರೈಸ್, ಕಬಾಬ್ ಇಬ್ಬರು ಒಂದೇ ಆರ್ಡ್ರ್ ಮಾಡಿದ್ದೀವಿ. ಸೊ ಸಿಕ್ಕಾಪಟ್ಟೆ ಹಸುವಾಗ್ತಿದೆ. ಫುಲ್ ಬ್ಯಾಟಿಂಗ್ ಮಾಡ್ಬಿಟ್ಟು ಇಲ್ಲಿಂದ ಹೊರಡೋಣ. ಓಹೋ ಇದೇವಾಗಿಂದ ಗೈಸ್, ನಮ್ಮ ಪೊಲಾಡ್ಗೆ ಹಳೇ ವಿಚಾರನ ಸ್ವಲ್ಪ ನೆನ್ಪು ಮಾಡಿದೆ. ಫುಲ್ ಬೇಜಾರಾಗ್ಬಿಟ್ಟು ಅವನು ಹುಡುಗ. ಊಟನೇ ಸೇರ್ತಿಲ್ಲ, ಆದರೂ ಜೊನ್ನೆ ಖಾಲಿಯಾಗಿದೆ. ಒಳ್ಳೇದಾದ್ರು ಒಂದು ಹೇಳ್ತೀರ. ಲೋ ಇದೇ ಬೇಜಾರಲ್ಲಿ ಇನ್ನೊಂದು ಹೇಳಿ ಪರವಾಗಿಲ್ಲ. ಸಾಕಾ? ಹೊಟ್ಟೆ ತುಂಬ ಪಕ್ಕ. ಸೊ ಗೈಸ್, ನಾನು ಹೊಟ್ಟೆ ತುಂಬತಂತೆ. ಸೊ ನನಗೂ ಸಾಕು. ಇವಾಗ ಕೈ ತೊಳ್ಕೊಂಡು ಬಿಲ್ ಪೇ ಮಾಡಿಬಿಟ್ಟು ಇಲ್ಲಿಂದ ಹೊರಡೋಣ ಬನ್ನಿ. ಆ್ಯಕ್ಚುಲಿ ತಿಂದ ಆಯ್ತು, ಇವಾಗ ಹ್ಯಾಂಡ್ ವಾಶ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಬಿಲ್ ಪೇ ಮಾಡಬೇಕು. ನೋಡೋಣ ಏನು ಮಾಡ್ತಾನಂತ. ಬರ್ತಾಯಿದ್ದಾನೆ. ಸೊ ತಿಂದ ಆಯ್ತು, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಪೇ ಮಾಡೋಣ ಇರಿ. ತೊಗೊಳ್ಳೋ ಪೇ ಮಾಡಲಿ. ನಂಬರು 2000 ಅದಲ್ವೋ? ಇಲ್ಲಿ 23 ಒಂದೇ ಮ್ಯಾಮ್, ಒಂದೇ ರಿಟರ್ನ್ ಮಾಡೋದು. ಪೇಮೆಂಟ್ ನಂಬರು 2000. ಸೊ ಗೈಸ್, ಫಸ್ಟ್ ಟೈಮ್ ನಾನು ನನ್ನ ಫೋನ್ ಒಬ್ಬರ ಕೈಲಿ ಕೊಟ್ಟು ಪೇ ಮಾಡಿಸ್ತಿರೋದು. ನಮ್ಮ ಪೊಲಾಡ್ಗೆ ಪಿನ್ ನಂಬರ್ ಗೊತ್ತಾಗಿದೆ. ನೆಕ್ಸ್ಟ್ ಟೈಮ್ ಫೋನ್ ಇಟ್ಕೊಂಡಾಗ ಏನೆಲ್ಲ ಮಾಡ್ತಾನೋ ಗೊತ್ತಿಲ್ಲ. ಸೊ ಗೈಸ್, ಪೇ ಮಾಡೋಕ್ಕೆ ನಾನು ಫೋನ್ ಕೊಟ್ಟಿದ್ದೀನಿ, ಸ್ವಲ್ಪ ನಂಬಿಕೆ ಬರಲಿ ಅಂತ ಪೇ ಮಾಡಲಿ ಅವನು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಇಲ್ಲಿಂದ ಹೊರಡೋಣ ಇವಾಗ. ಲೋ ಸ್ವಲ್ಪ ಕಮ್ಮಿ ತಿನ್ನು, ಯಾಕೋ ಅದನ್ನ ಅವ್ನು ತಿಂತೀಯ? ಬರ್ತಿಲ್ಲ. ಪಿನ್ ಕರೆಕ್ಟ್ ಹಾಕಲಿ. ಎಸ್, ಪೇಮೆಂಟ್ ಆಗ್ತಾಯಿಲ್ಲ. ಪೇ ಮಾಡೋ 2000. ಲೋ ಬೇಗ ಮಾಡಿ ಹೋಗೋಣ ಅಲ್ಲಿ. ಗೈಸ್, ನಮ್ಮ ಅಮ್ಮಂಗೆ ಬೇರೆ ಗೋಬಿ ತೊಗೊಂಡೋಗ್ಬೇಕು, ಪಾಪ ಕಾಯ್ತಾ ಇರ್ತಾರೆ. ಇನ್ಸಫಿಷಿಯೆಂಟ್ ಬ್ಯಾಲೆನ್ಸು. ನಮ್ಮನ್ನು ದುಡ್ಡೇ ನೋಡ್ಕೊಂಡಿಲ್ಲ, ಬ್ಯಾಲೆನ್ಸ್ ಅಷ್ಟೇ ಚೆಕ್ ಮಾಡೋಣ ಇರು. ಗೈಸ್, ಬರುವಾಗ ಬ್ಯಾಲೆನ್ಸೇ ನೋಡ್ಕೊಂಡಿಲ್ಲ, ಹಂಗೆ ಬಂದುಬಿಟ್ಟಿದ್ದೀನಿ. ಗೈಸ್, ಕಷ್ಟ ಕಾಲದಲ್ಲಿ ಫ್ರೆಂಡ್ ಆಗಿಲ್ಲ ಅಂದರೆ ಹಿಂಗೆ ಎಲ್ಲೋ ಮಚ್ಚ ಪೇ ಮಾಡಿ ನಾನು ಮನೆಗೆ ಹೋದ್ಮೇಲೆ ಫೋನ್ ಪೇ ಮಾಡ್ತೀನಿ. ಯಾರೋ ಗೈಸ್ ನೋಡಿ, ಎಷ್ಟು ಬ್ಯಾಲೆನ್ಸ್ ಇದೆ. ಎಷ್ಟು ಮಚ ಆಗಿರೋದು? 395 ಅಂತೆ. ಇಟ್ಟರು ಬೇಕಿದಾಗ ಹೇಳು. ಓಕೆ, ಪೇ ಮಾಡಿ ನಾನು ಕೊಡ್ತೀನಿ. ಸೊ ಗೈಸ್, ಅವ್ನು ಪೇ ಮಾಡ್ತಾನೆ. ಮನೆಗೆ ಹೋದ್ಮೇಲೆ ಅವ್ನು ನಾನು ಕೊಡ್ತೀನಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಕ್ಯಾಶು ತಂದಿಲ್ಲ, ಪೇ ಮಾಡೋಕೆ ಕೊಡ್ತೀನಿ ಮನೆಗೆ ಹೋದ್ಮೇಲೆ. ಏನು ಜನ ಇದ್ದೀರೋ ಗೈಸ್ ಅಂತೂ ಪೇ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳೋದ ಮಚ್ಚ, ಕಷ್ಟ ಅಂತ ಬಂದಾಗ ಒಬ್ಬ ಬೆಸ್ಟ್ ಫ್ರೆಂಡ್ ಇರಬೇಕಂತ. ಗೈಸ್, ಪೇ ಮಾಡಿಬಿಟ್ಟ ಅಂತೂ ಫೈನಲಿ.
ನಿಂದು ತಾಯಿ ಗುಣ ಅಬ್ಬ ನಿಜ ಇವತ್ತು ಇವ್ನು ಇದ್ದಿಲ್ಲ ಅಂದರೆ ಇಲ್ಲೇ ಇಟ್ಟು ರೂಪಕ್ಕಂತೂ ಇಲ್ಲ, ಚಿಕನ್ ತೊಳೆಗಿರ್ಬೇಕಿತ್ತು. ಸೊ ಗೈಸ್ ಫೈನಲಿ ಪೇಮೆಂಟ್ ಆಯಿತು, ಹೊರಡ್ತಾ ಇದ್ದೀವಿ. ಹೆಂಗೆ ಗೊತ್ತಾ ಗೈಸ್ ಏನು ಗೈಸ್ ಆ್ಯಕ್ಚುಲಿ ಏನಂದರೆ ಸುಮಾರು ಕಡೆ ನಾನು ಪೇ ಮಾಡಿರ್ತೀನಿ, ಅವನ ಹತ್ರ ದುಡ್ಡು ಕೇಳೋಕೆ ಹೋಗಲ್ಲ, ಅವನು ಕೆಲವು ಕಡೆ ಪೇ ಮಾಡಿರ್ತಾನೆ. ಸುಮ್ಮನೆ ಕೇಳ್ತೀನಿ ಆ್ಯಕ್ಚುಲಿ ಏನೋ ಗೈಸ್ ನೋಡಿ, ಯಾವಾಗಲೂ ಈ ಥರ ಫ್ರೆಂಡ್ ಇದ್ದರೆ ನೋಡಿ, ನಾನು ಬೈ ಮಿಸ್ಸಾಗಿ ಹಂಗೆ ಮರ್ತೋಗ್ಬಿಟ್ಟೆ, ಬ್ಯಾಲೆನ್ಸ್ ಚೆಕ್ ಮಾಡಿಲ್ಲ, ಅಮೌಂಟ್ ತಂದಿಲ್ಲ. ನೋಡಿ ಇವನು ಇದ್ದಿದ್ದಕ್ಕೆ ಮಾನ ಮರ್ಯಾದೆ ಉಳಿತು. ನನ್ನ ಹತ್ರನೂ ಇಲ್ಲ ಅಂದಿದ್ರೆ ಏನು ಗತಿ, ಹಾಂ ಇಟ್ಟಿರ್ಲಿಲ್ಲ ಅಲ್ಲ, ಇವನು ಇದ್ದಿದ್ದಕ್ಕೆ ಮಾನ ಮರ್ಯಾದೆ ಉಳಿತು. ಇಲ್ಲ ಅಂದಿದ್ರೆ ಏನಿಲ್ಲ, ಅಲ್ಲೇ ಚಿಕನ್ ಚಿಕನ್ ಪೀಸ್ ಮಾಡೋಕ್ಕೋ ಇಲ್ಲ ಒಳಗೆ ಏನಾರ ಕ್ಲೀನಿಂಗ್ ಮಾಡೋಕ್ಕೋ ಇಟ್ಕೊಂಡಿರೋರು. ನನ್ನ ಅದಕ್ಕೆ ಬಿಡ್ತಾ ಇದ್ದಿಲ್ಲ, ಮೇ ಬಿ ಇವನ್ನ ಬಿಡ್ತಾ ಇದ್ರು, ನನ್ನ ಏನಾರ ಕ್ಯಾಶಲ್ಲಿ ಕೂಡ್ಸಿರೋರು ಮೇ ಬಿ. ಫಾ ಆಗ್ಬಿಡ್ತು ಗೈಸ್ ಪಾಪ ಪೋಲಾಡಿಗೆ. ಸೊ ಗೈಸ್ ಗೋಬಿ ತೊಗೊಂಡೋಗಿ ಬಂದಿದ್ದೀವಿ ಈಗ, ಅಂತೂ ಪ್ಲ್ಯಾನ್ ಸಕ್ಸಸ್ ಆಗಿದೆ. ಸೊ ಬ್ಲಾಗ್ ನೋಡಿದ್ರೆ ಅವನಂತೂ ಫುಲ್ ಮುಖಾರ ಆಗ್ಬಿಡ್ತಾನೆ. ನೋಡಿ ಹೆಂಗೆ ಕಾಣಿಸ್ತದೆ, ಕುರಿ ಯಾಕೋ ಗೈಸ್ ನೋಡಿ ಗೈಸ್, ಏನಪ್ಪ ಬರೀ 392 ರುಪೀಸ್ಗೆ ಫ್ರೆಂಡ್ಶಿಪ್ ಕಟ್ ಮಾಡಂತವ್ರೆ. 392 ಫ್ರೆಂಡ್ಶಿಪ್ ಕಟ್ ಮಾಡಂತ ಹೇಳ್ತಿಲ್ಲ. ಹಾಂ, ಅಲ್ಲೋಗ ಒಕ್ಕ ಗುರಾಯಿಸ್ತವಳೆ, ಅವಳು ಮುಂದೆ ಹೋಗ್ಬಿಟ್ಟು ನಂಗೆ ಮಾಡಿದ್ರೆ ಹಿಂಗೆ ಹಾಕ್ಬೇಡ ನಮಗೆ. ಅವಳು ಒಂದ್ಸತಿ ನನ್ನ ನೋಡಿದ್ರೆ ಒಂದ್ಸತಿ ಸ್ಕ್ಯಾನರ್ ನೋಡ್ತಾರೆ, ನನ್ನ ನೋಡಿದ್ರೆ ಒಂದ್ಸತಿ ಸ್ಕ್ಯಾನರ್ ನೋಡ್ತಾರೆ. ಏನು ಗೊತ್ತಾನೋ, ಸ್ಮಾರ್ಟಾಗಿರೋ ಹುಡುಗರು ಹೋದ್ರೆ ಅವ್ರು ನಂಬಿಕೆ ಇರುತ್ತೆ. ಸ್ಮಾರ್ಟಾಗಿರೋ ಹುಡುಗರ ಜೊತೆ ಸ್ವಲ್ಪ ಆ್ಯಾವ್ರೇಜ್ ಬಂದರೆ ಹಿಂಗೆ. ಫೈನಲಿ ಪೊಲಾಡ್ ಬಂದು ನಮ್ಮ ಮನೆ ಹತ್ರ ಬಿಟ್ಟು ಹೋಗ್ತಿದ್ದಾನೆ. ಬೈ ಬಾಲ್ಸ್ ಅನ್ನದಾತ. ನಿನ್ನೆ ಹಾಕ್ತೀನಿ ತಮ್ಮನೇಲಿ, ನಿನ್ನೆ ಹಾಕ್ತೀನಿ ಇವತ್ತು ಇದೇ ನನ್ನ ಕಡೆ ಆಪತ್ತು ಬಂದವ ಅಂತ. ಇದು ಏನದು ಸಿಗೋದು ಅಷ್ಟೇ. ಇನ್ನೊಂದ್ಸರಿ ಫೋನ್ ಮಾಡಬೇಡ. ಹಾಂ ಸರಿ ಬ್ರೋ, ಬಾಯ್ ಬ್ರೋ. ಬಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಎಸ್ಟರ್ಡೇ ಊಟಕ್ಕೆ ಹೋಗಿದ್ದು ನಾನು ಪೊಲಾಡು. ಹೋಗಿ ಊಟ ಮುಗಿಸ್ಕೊಂಬಂದು ಅದಾದಮೇಲೆ ನಾನು ಎಡಿಟಿಂಗ್ ವರ್ಕ್ ಇತ್ತಂತ ಹಂಗೆ ಮಲ್ಕೊಂಡೆ, ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ಮತ್ತು ನಿನ್ನೆ ಅವನ್ನ ಸ್ಕ್ಯಾಮ್ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೆ, ಸ್ಕ್ಯಾಮ್ ಮಾಡಿದೆ. ಮೇನ್ ಉದ್ದೇಶ ಇದ್ದಿದ್ದೆ ಅವ್ನು ಬಿಲ್ ಪೇ ಮಾಡ್ತಾನೆ ಇಲ್ವಾ ಅನ್ನೋದೇ. ಸೊ ಬಿಲ್ ಪೇ ಮಾಡ್ದೆ. ಅವ್ನಿಗೆ ಆ್ಯಕ್ಚುಲಿ ಇನ್ನೂ ಗೊತ್ತಾಗಿಲ್ಲ ನಾನು ಅವನ್ನ ಸ್ಕ್ಯಾಮ್ ಮಾಡಿದೆ ಅಂತ. ಆ್ಯಂಡ್ ನಿನ್ನೆ ಆಫ್ ದ ಕ್ಯಾಮ್ರಾ ಅಂತೂ ಸಿಕ್ಕಾಪಟ್ಟೆ ಮಾತಾಡ್ದ ಗೈಸ್. ಅವನು ಆನ್ ದ ಕ್ಯಾಮ್ರಾ ಹುಷಾರಾಗಿದ್ದ, ಸ್ವಲ್ಪ ಏನು ಮಾತಾಡೋಕ್ಕೆ ಹೋಗಿಲ್ಲ. ಬಿಲ್ ಪೇ ಮಾಡಾದ್ಮೇಲೆ ಆಫ್ ದ ಕ್ಯಾಮ್ರಾ ಸಿಕ್ಕಾಪಟ್ಟೆ ಮಾತಾಡ್ದ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸುಮ್ಮನೆ ಆಗ್ತಿದ್ದ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತೀರಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅವನ ಅಮೌಂಟ್ ಏನು ಪೇ ಮಾಡಿದ ಅಮೌಂಟ್ನ ರಿಟರ್ನ್ ಆಗ್ತೀನಿ ಗೈಸ್. ಮತ್ತೆ ನೆಕ್ಸ್ಟ್ ಒಳ್ಳೆ ಬ್ಲಾಗಲ್ಲಿ ಮೀಟ್ ಆಗೋಣ. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.